ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನಾನಿವತ್ತು ನಿಮಗೊಂದು ಆಘಾತಕಾರಿ ಸುದ್ದಿ ತಂದಿದ್ದೀನಿ. ಈ ಸುದ್ದಿ ಹೇಳುವಾಗ ನನಗೆ ಒಂದು ಕಡೆ ನೋವಾಗ್ತಿದೆ, ಇನ್ನೊಂದು ಕಡೆ ವಿಷಾದ, ಮತ್ತೊಂದು ಕಡೆ ರೋಷ, ಮತ್ತೊಂದು ಕಡೆ ನಾಚಿಕೆ ಆಗ್ತಿದೆ. ಯಾಕಂದರೆ ನಮ್ಮ ಕನ್ನಡ ನಾಡಿನ ಮುತ್ತು ಅಂತ ಪರಿಗಣಿಸಲಾಗಿರುವಂಥ ಈ ಭರಚುಕ್ಕಿಯನ್ನು ನಮ್ಮ ಭ್ರಷ್ಟ ಅಧಿಕಾರಿಗಳು ಲಂಚದಾಸೆಗೆ ಖಾಸಗಿಯವರಿಗೆ ಮಾರ ಹೊರಟಿದ್ದಾರೆ. ಅದು ಹೇಗೆ, ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಧುಮ್ಮಿಕ್ಕಿ ಹರಿಯುತ್ತಿದೆ, ಹೂಂಕರಿಸುತ್ತಿದೆ, ಝೇಂಕರಿಸುತ್ತಿದೆ ಭರಚುಕ್ಕಿ. ಇದರ ಅಂದಕ್ಕೆ, ಮೋಹಕತೆಗೆ ಸಾಟಿಯೇ ಇಲ್ಲ ಬಿಡಿ. ಕರುನಾಡಿನ ನಯಾಗರ್ ಅಂತ ಫೇಮಸ್ ಆಗಿರೋ ಭರಚುಕ್ಕಿ ಈ ನಾಡಿನ ಹೆಮ್ಮೆ, ಅಪರೂಪದ ಸಂಪತ್ತು. ಭರಚುಕ್ಕಿ ಪ್ರವಾಸಿಗರ ಕಣ್ಮಣಿ, ಉದ್ಯಮಿಗಳ ಕನಸು, ಸ್ಥಳೀಯರ ಜೀವನಾಧಾರ. ಹಸಿರ ಮಧ್ಯೆ ಹಾಲಿನಂತೆ ಹರಿಯೋ ಭರಚುಕ್ಕಿ ಇಷ್ಟು ದಿನ ಜನರ ಮನದ ಕ್ಲೇಶ ಕಳೆಯುತ್ತಿತ್ತು, ಶಾಂತಿ ನೆಮ್ಮದಿ ಕೊಡ್ತಿತ್ತು. ಆದ್ರೆ ಇನ್ನು ಮುಂದೆ ಕನ್ನಡಿಗರಿಗೆ ಆ ಭಾಗ್ಯ ಇಲ್ಲ. ಇಷ್ಟು ದಿನ ಕಾವೇರಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲದ ಶಿವನಸಮುದ್ರ ಅರಣ್ಯ ಪ್ರದೇಶದಲ್ಲಿ ಹರಿದು ರುದ್ರ ರಮಣೀಯ ಜಲಪಾತ ಸೃಷ್ಟಿಸಿ ಸರ್ಕಾರದ ಬೊಕ್ಕಸವನ್ನೂ ತುಂಬುತ್ತಿದ್ಲು. It is the best tourist destination today. Okay. They pay hardly 5 to 10 rupees for parking. ಅದರಲ್ಲೇ ನಾವು 30 ಲಕ್ಷ ಕಲೆಕ್ಟ್ ಮಾಡಿದ್ದೀವಿ. ಆದ್ರೆ ಇದನ್ನೆಲ್ಲ ಹಾಳ ಮಾಡ ಹೊರಟಿದೆ ನಮ್ಮ ಸರ್ಕಾರ. ಅದು ಹೇಗೆ ಗೊತ್ತಾ? ಪರರ ಪಾಲಾಗಲಿದೆ ಭರಚುಕ್ಕಿ. ಹೌದು, ಕನ್ನಡಮ್ಮನ ಮೂಗಿನ ಮುತ್ತಿನ ನತ್ತಿನಂತಿರೋ ಭರಚುಕ್ಕಿ ಖಾಸಗಿಯವರ ಪಾಲಾಗಲಿದೆ. ಈಗ ನಮ್ಮ ಭರಚುಕ್ಕಿ ಕರ್ನಾಟಕ ನಯಾಗರ ಅಂತ ಏನು ಕಾಯ್ತಿರ್ತಾರೆ, 12,260 ಎಕರೆ ಅದು. ಅಲ್ಲಿ ಇವರು 1,141 ಎಕರೆ ಆರ್ಡರ್ ಮಾಡಿದ್ದಾರೆ, ಆದೇಶ ಮಾಡಿಕೊಟ್ಟಿದ್ದಾರೆ. ಅದು ನಕ್ಷೆನೂ ಆಗಿಲ್ಲ. ನಾಳೆ ಭರಚುಕ್ಕಿಗೂ ಬೇಕಾದ್ರೆ ಗೇಟ್ ಹಾಕೋಬೋದು. ಇವರೇನು ಮೊನ್ನೆ ಜಲಪಾತೋತ್ಸವ ಮಾಡಿದ್ರೆ ಆ ಜಾಗನೇ ಇವ್ರು ಖಾತೆ ಮಾಡಿಕೊಟ್ಟಿರೋದು. ಬರೀ ಭರಚುಕ್ಕಿಯಲ್ಲ, ಅದರ ಸುತ್ತಮುತ್ತಲಿರುವ ಶಿವನ ಸಮುದ್ರ ಕಾಡಿನ ಸುಮಾರು 1,141 ಎಕರೆ ಅರಣ್ಯ ಭೂಮಿ ಬರಡಾಗಿದೆ, ಪರರ ಪಾಲಾಗಲು ರೆಡಿಯಾಗಿದೆ. ಇಂಥ ಒಂದು ಆಘಾತಕಾರಿ ಬೆಳವಣಿಗೆ ಇಡೀ ರಾಜ್ಯದ ಜನತೆಗೆ ತಿಳಿಸಲೇಬೇಕು. ಭ್ರಷ್ಟ ಅಧಿಕಾರಿಗಳು ನಾಡಿನ ಸಂಪತ್ತಿಗೆ ಹೇಗೆಲ್ಲ ಬೆಂಕಿ ಹಾಕ್ತಾರೆ ಅನ್ನೋದನ್ನ ತೋರಿಸಲೇಬೇಕು ಅಂತ ನಿರ್ಧರಿಸಿ ಚಾಮರಾಜನಗರದತ್ತ ತೆರಳಿತು ಕವರ್ ಸ್ಟೋರಿ ತಂಡ. ಈ ಬೆಳವಣಿಗೆ ಬಗ್ಗೆ ಒಂದಿಷ್ಟು ಮಂದಿಯ ಜೊತೆ ಚರ್ಚಿಸಿದೆವು, ಮತ್ತೊಂದಷ್ಟು ದಾಖಲೆಗಳನ್ನ ಪರಿಶೀಲಿಸಿದೆವು. ಆಗ ನಮಗೆ ಸಿಕ್ಕ ಮಾಹಿತಿ ನಿಜವಾಗ್ಲೂ ಬೆಚ್ಚಿ ಬೀಳಿಸಿತು. ಹೀಗೂ ಆಗುತ್ತಾ ಅಂತ ಅಚ್ಚರಿ ಮೂಡಿಸಿತು. ನಮ್ಮ ಅಧಿಕಾರಿಗಳ ನಿಯತ್ತು ಎಷ್ಟು ಖರಾಬ್ ಆಗಿದೆ ಅಂದ್ರೆ, ತಮ್ಮವರಿಗಾಗಿ ಹಣಕ್ಕಾಗಿ ಇವರು ಕಾನೂನನ್ನೇ ಕಾಲಕಸ ಮಾಡಿ ಫಾರೆಸ್ಟ್ ಲ್ಯಾಂಡ್ ಅನ್ನ ಖರಾಬು ಭೂಮಿ ಅಂತ ದಾಖಲಿಸ್ತಾರೆ.
ಅದು ಶ್ರೀಮಂತರಿಗಾಗಿ, ಉದ್ಯಮಿಗಳಿಗಾಗಿ. ಇವರು ಬಡವರಿಗೆ ಈ ರೀತಿ ಮಾಡ್ತಾರಾ? ಯಾರೋ ಬಡವನಿಗೆ 2 ಎಕರೆ ಕೊಡಿ ಅಂದ್ರೆ ಕೊಡೋದಿಲ್ಲ ಇವರು. 1141 ಎಕರೆ ಖಾತೆ ಮಾಡಿಕೊಟ್ಟಿದಾರಲ್ಲ.